ಇಷ್ಟ ಆಯ್ತು ನನಗೆ ಅವ್ರ ಸ್ಟೈಲ್ ಇಲ್ಲಮ್ಮ ಬಂದು ನೋಡ್ಬಿಟ್ಟು ಹೇಳ್ರಿ ಹೆಂಗೈತೆ ಅಂತ ಹೇಳೋದಲ್ಲ ಮ್ಯಾಕ್ಸಿಮಮ್ ಇಷ್ಟ ಆಯ್ತು ಸೂಪರ್ ಕೊಕೊಕೋಲಾ ಪೆಪ್ಸಿ ಬಂದರೋಣ ಮ್ಯಾಕ್ಸಿ ಕ್ರಿಸ್ಮಸ್ಗೆ ಎಲ್ಲ ಕಡೆ ಕಟ್ ಮಾಡ್ತಾರೆ ಕೇಕು ಫಸ್ಟ್ ಹಾಫ್ ಅಂತ ಫುಲ್ ಸೈಕೋ ಆಯ್ತಾ ಹೆಂಗೈತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟು ಸಕ್ಕದಾಗಿ ಕೊಡ್ತಾರೆ. ಸುದೀಪ್ ಅಣ್ಣನ ಇಷ್ಟು ವರ್ಷ ಆದ್ಮೇಲೆ ನಾವು ಕಾಯ್ದಿಟ್ಕೊನೋ ಈ ರೇಂಜಲ್ಲಿ ಅವ್ರು ಇಡ್ತಾವಲ್ಲ ಗುನ್ನ ಸಿಂಹ ಇಡ್ತಾರ ಕೊನೆಗೂ ನರಿ ಬುಡಕ್ಕೆ ಅಂತ ಸಹ ತೋರ್ಸವ್ರೆ. ಕೊಕೊಕೋಲಾ ಪೆಪ್ಸಿ ಬಂದರೋಣ ಮ್ಯಾಕ್ಸಿ ಆ ಲೈಂಗ ಸೂಪರ್ ಆಗಿ ಕೊಡ್ತಾರೆ. ಇನ್ನೊಂದು ಬಲೋ 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 ಮ್ಯಾಕ್ಸಿ ಅಂತ ಆ ಟೈಟ್ ಹಾಕೋದು ಸಕ್ಕದಾಗ ಕೊಟ್ಟವ್ರೆ. ಎಂಟ್ರಿ ಅಂತೂ ಏನು ಬರೋದು ಮಸ್ತಾಗಿ BGM ಅಂತೂ ಸಕ್ಕದಾಗ ಕೊಟ್ಟವ್ರೆ. ಹೆವಿ ಆಗೈತೆ. ಇನ್ನು ಮರ್ಡರ್ ಕೇಸ್ ಏನಾಗುತ್ತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂತ ಫುಲ್ ನೋಡ್ಬೇಕು ಕಾಯ್ತಾ ಇದೀನಿ. ಇಂಟ್ರೆಸ್ಟ್ ಅಂತೂ ಒಳ್ಳೆ ಬ್ಲಾಕ್ ಇಟ್ಟವ್ರೆ, ಸೂಪರ್ ಆಗೈತೆ. ನೆಕ್ಸ್ಟ್ ಹೇಳ್ತೀನಿ ಸಾಂಗ್ ಬರಲಿ ಇನ್ನೂ ನೋಡ್ಬೇಕು. ಬರೋ ಬರೋ ಮ್ಯಾಕ್ಸಿ ಅಂತ ಸೆಕೆಂಡ್ ಹಾಫ್ ನಾನು ಕಾಯ್ತಾರೆ ಹೆವಿ ಡ್ಯಾನ್ಸ್ ಮಾಡೋಕ್ಕೆ ಸೆಕೆಂಡ್ ಹಾಫ್ಗೆ. ಸರ್ ಎಲ್ಲ ಸಿನಿಮಾದಲ್ಲೂ ಫಸ್ಟು ಹೀರೋಗೆ ಎಂಟ್ರಿ ಕೊಟ್ಬಿಟ್ಟು ಸಾಂಗ್ ಡ್ಯಾನ್ಸ್ ಮಾಡ್ತಾರೆ. ಬಟ್ ಈ ಸಿನಿಮಾದಲ್ಲಿ ವಿಲನ್ಗಳಿಗೆ ಎಂಟ್ರಿ ಕೊಟ್ಬಿಟ್ಟು ಡ್ಯಾನ್ಸ್ ಮಾಡ್ತಾರಲ್ಲ ಆ ಸಾಂಗ್ ಸೂಪರು ಸಕ್ಕದಾಗೈತೆ. ಸೆಕೆಂಡ್ ಹಾಫ್ ಬಂದು ಹೇಳ್ತೀನಿ ರೀ. ಓಕೆ ಥ್ಯಾಂಕ್ ಯು. ನೋಡ್ಬೇಕು ಆಮೇಲೆ ಓದ್ಬೇಕು ಸರ್, ಮಕ್ಕಳು ಓದ್ಬೇಕು. ಚೆನ್ನಾಗಿದೆ ಮೂವಿ. ಯಾಕಂದ್ರೆ ನಾನು ಮೈಯೆಲ್ಲ ಸ್ವಲ್ಪ ಜಿಮ್ ಅನ್ನಿಸ್ತದೆ, ಮೈಯೆಲ್ಲ ಜಿಮ್ ಅಂತದೆ. ಚೆನ್ನಾಗಿದೆ, ಫ್ಯಾಮಿಲಿ ನೋಡೋಂಥ ಮೂವಿ ಥರ ಆಗುತ್ತೆ. ಸ್ವಲ್ಪ ಫೈಟ್ಗಳು ಜಾಸ್ತಿ ಇದೆ ನೋಡಿ. ಎಲ್ಲ ಚಾನಲ್ ಗಾಡಿ ನೋಡಿ ಹೆಂಗಿದೆ ಮೂವಿ ಹೆಂಗಿದೆ ಎಲ್ಲರೂ ಕೇಕ್ ಕಟ್ ಮಾಡ್ತಾ ಇರ್ಬೋದು. ಇದೇ ಹಬ್ಬ ಸೆಲೆಬ್ರೇಷನ್ ಎಲ್ಲ ಆಚೆ ಹತ್ಕೊಂಡೆ ಬರ್ರಿ, ಎಲ್ಲ ತರಿಸ್ತೀನಿ ಬಂದು ನೋಡ್ರಿ. ₹1,200 ಮಾಡಿದ್ದಾರೆ. ನಮ್ಮ ಕನ್ನಡ ಸಿನಿಮಾದ ಆಪರ್ಚುನಿಟಿ ಮಾಡ್ತಾ ಇದ್ದಾರೆ ನಮ್ಮ ಕನ್ನಡದವರು, ಸರಿನಾ? ಆಂಧ್ರದಲ್ಲಿ ಮಾಡಿದರೆ ಅವರು ಬೇರೆ ಥರ. ಪುಷ್ಪಟ್ಟು ಆಂಧ್ರದಲ್ಲಿ ರಿಲೀಸ್ ಆಗಿ ಅವ್ರು 1,500 ಮಾಡ್ಕೊಂಡಿದ್ರೆ ಅದು ಬೇರೆ ಥರ. ನಮ್ಮ ಕರ್ನಾಟಕದಲ್ಲಿ ಕೂಡ ಮಾಡಿದ್ದಾರೆ ಸರ್, ಆದರೆ ನಮ್ಮ ಕನ್ನಡ ಸಿನಿಮಾಗೆ ಆ ರೇಟ್ ಮಾಡ್ತಾ ಇಲ್ಲ. ಯಾಕೆ ನಮ್ಮ ಇಂಡಸ್ಟ್ರಿ ಹೆಂಗಿದೆ ಅಂತ ಗೊತ್ತಿಲ್ಲ ಸರ್. ಅಂದರೆ ನಾನು ಇದು ಮಾತ್ರ ಎಲ್ಲ ಬಂದಿದ್ದೀನಿ ಇವಾಗ. ಆದರೆ ತೆಲುಗು ಇಂಡಸ್ಟ್ರಿಯಲ್ಲಿ ಅವ್ರು ಹೆಂಗಾದರೂ ಮಾಡ್ಕೊಳ್ಳಿ, ಕರ್ನಾಟಕದಲ್ಲಿ ಯಾಕೆ ಆಪರ್ಚುನಿಟಿ ಕೊಡ್ತಾ ಇದ್ದೀರಾ ಬೇರೆ ಸಿನಿಮಾಗೆಲ್ಲ ಇಷ್ಟು ಪ್ರೈಸು ಹೇಳಿ? ನಮ್ಮ ಕನ್ನಡ ಸಿನಿಮಾಗೆ ಅವಕಾಶ ಮಾಡಿಕೊಡಿ. ಇವಾಗ ರೀಸೆಂಟಾಗಿ ರಿಲೀಸ್ ಆಗಿಬಿಟ್ಟು ಒಂದು ಡೇಗೆ 300 ಕೋಟಿ ಮಾಡಿಬಿಟ್ಟು ಪುಷ್ಪಟ್ಟು ಅಂತ ಹೇಳ್ತಾರಲ್ಲ, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಮಾಡಿರಿ ₹1,000 ಮಾಡಿ ಸಾಕು. ನಮ್ಮ ಕನ್ನಡ ಇಂಡಸ್ಟ್ರಿ ಬೇರೆ ಲೆವೆಲಲ್ಲಿ ಕೊಡಿಸ್ತಾರೆ ನಮ್ಮ ಹೀರೋಗಳು, ಸರಿನಾ? ಫಸ್ಟು ನಮ್ಮ ತಾಯಿನ ನಾವು ಪ್ರೀತಿಸ್ಕೊಳ್ಳೋಣ, ಆಮೇಲೆ ಪಕ್ಕದವ್ರ ತಾಯಿ ನೋಡ್ಕೊಳ್ಳೋಣ. ಅರ್ಥ ಆಯ್ತಾ? ನಿಮಗೆ ಹೇಳಿದ್ದು ಅರ್ಥ ಆಯ್ತಾ? ನಮ್ಮ ತಾಯಿನ ನಾವು ಪ್ರೀತಿಸೋದು ಕಲ್ತ್ಕೊಳ್ಳೋಣ, ಆಮೇಲೆ ಪಕ್ಕದವ್ರ ತಾಯಿ ನೋಡ್ಕೊಳ್ಳೋಣ. ಧನ್ಯವಾದಗಳು. ನೋಡಿ, ಬಂದು ಪ್ರತಿಯೊಬ್ಬರು ಬಂದು ನೋಡಿ, ಕನ್ನಡ ಮೂವಿನ ಸಹಕರಿಸಿ. ಮೂವಿ ಥ್ರಿಲ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಕ್ಯೂರಿಯಾಸಿಟಿ ಅದು ನಮಗೆ ತಲೆ ಅನ್ನೋದು ಆಫ್ ಆಗೋಗುತ್ತೆ. ಆ ಕ್ಯೂರಿಯಾಸಿಟಿ ಯಾವ ಥರ ನೆಕ್ಸ್ಟ್ ಏನು ಫೇಸ್ ಮಾಡ್ತಾನೆ, ಏನಿಲ್ಲ, ಏನೇನು ಯಾವ್ಯಾವ ಥರ ಎದುರಾಕೊಂತಾನೆ ಅಂತಂದು ನೆಕ್ಸ್ಟ್ ಲೆವೆಲ್ ಸರ್. ಜೈ ಕಿಚ್ಚವ್ವ. ನೋಡ್ಬೇಕು ಇವಾಗ. ಅಲ್ಲ, ಫಸ್ಟ್ ಹಾಫ್ ನೋಡೋದಲ್ಲ ಏನು ಅನ್ನಿಸ್ತು ಮೇಡಮ್? ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ಆಕ್ಷನ್ಸ್ ಎಲ್ಲ ಮಸ್ತ್ ಆಗಿದೆ, ಸಖತ್ತಾಗಿದೆ. ಓಕೆ, ತುಂಬ ಇಷ್ಟ ಆಯಿತು. ಫೈಟ್ಸ್ ಎಲ್ಲ ಹೇಗಿತ್ತು? ಸೂಪರ್ ಆಗಿದೆ. ಸ್ಕ್ರೀನ್ ಮೇಲೆ ಗೊತ್ತಲ್ಲ ಫಸ್ಟೇ. ಅದೇ 2.5 ವರ್ಷ ಆದಮೇಲೆ ನೋಡಿದ್ರಿ, ಏನು ಅನ್ನಿಸ್ತು? 2.5 ವರ್ಷ ಆದಮೇಲೆ ಅವ್ರು ಸ್ಕ್ರೀನ್ ಮೇಲೆ ಬಂದರು, ಏನು ಅನ್ನಿಸ್ತು? ಚೆನ್ನಾಗಿದೆ, ನೋಡ್ಬೇಕು ಇವಾಗ. ಓಕೆ, ಗೊತ್ತು, ಬಹಳ ಚೆನ್ನಾಗಿದೆ, ಸೂಪರ್ ಮೂವಿ ಮಾತ್ರ ಎಲ್ಲೆಲ್ಲಿ ಬೇಜಾರಲ್ಲ ಹಂಗೆ ನೋಡ್ಬೇಕು. ನಮ್ಮಲ್ಲಿ ಸಿನಿಮಾ ಗರ್ಜನ ಕೊಟ್ಟಾರ ಪಿಂಜಾ ಬಾಸ್. ಜೈ ಕಿಚ್ಚ ಬಾಲ್ ಡೈಲಾಗ್ ಬರೋದು 25 ವರ್ಷದ ಒಂದು ಲೆಕ್ಕ, ಇವಾಗಿಂದ ಹೊಸ ಲೆಕ್ಕನ ಮ್ಯಾಕ್ಸ್ ಮಾತ್ರ ಹೊಸ ಲೆಕ್ಕ ಬರ್ತಾ ಬರೀತದೆ. ಇದು ಗ್ಯಾರಂಟಿ, ಬರೀತದೆ ನೋಡ್ರಿ. ದಾಖಲೆ, ಹೊಸ ದಾಖಲೆ. ಜೈ ಕಿಚ್ಚ ಬಾಲ್, ಜೈ ಕಿಚ್ಚ. ಆ ಒಂದು ಸ್ಟೇಷನ್ ಅಲ್ಲಿ ಒಂದು ಹುಲಿ ಇದ್ರೆ ಆ ಒಂದು ಹುಲಿ ಸಾಕು ಎಷ್ಟು ದೊಡ್ಡ ಪೊಲಿಟಿಕ್ಸ್ ಮಕ್ಳಿಗೂ. ಅದು ಸುದೀಪನ ತೋರಿಸ್ಕೊಟ್ಟವ್ರೆ. ಫಸ್ಟ್ ಹಾಫ್ 1.5 ಅವರ್ ನಿಮ್ಗೆ ಹೆಂಗ್ ಮುಗೀತಾ ಇಷ್ಟೇ ಬೇಗ ಮುಗೀತಾ ಅಂತ, ಅದು ತಾಕತ್ತು ಮ್ಯಾಕ್ಸ್. ಅದಕ್ಕೆ ಸುದೀಪ್ ಸರ್ ಮತ್ತೆ ಎಲ್ಲಾ ಇವೆಂಟ್ ಅಲ್ಲಿ ಹೇಳಿರೋದು, ಮ್ಯಾಕ್ಸ್ ಅನ್ನೋದು ಮ್ಯಾಕ್ಸಿಮಮ್ ಆಗಿ ನಿಮ್ಗೆ ಸಿಗುತ್ತೆ ಅಂತ. ಆ ಒಂದು ಫಸ್ಟ್ ಹಾಫ್ ಅಲ್ಲಿ ಒಂದು ಕೊಟ್ಟೆ ಹೆಂಗಿದೆ ಅಂತಂದ್ರೆ, ಫಸ್ಟ್ ಹಾಫ್ ನೋಡಿದ್ಮೇಲೆ ಇಷ್ಟು ಬೇಗ ಮುಗೀತಾ ಅಂತ ಒಂಚೂರು ಬೇಜಾರಾಗಲ್ಲ. ಆ ಮ್ಯೂಸಿಕ್, ಆ BGM, ಆ ಒಂದು ಕ್ಯಾಮ್ರಾ, ಹಿಂಗೆ ಆ ಕ್ಯಾಮ್ರಾ ಮ್ಯಾನ್ಗಂತೂ ಸೂಪರು. ಏನ್ ಟೈಮಿಂಗ್ಸ್ ಅನ್ನೋದನ್ನ ಆ ಕ್ಯಾಮ್ರಾಮನ್ ಎಷ್ಟು ನೀಟಾಗಿ ತೆಗ್ದಿದ್ದಾರೆ ಅಂತಂದ್ರೆ, ವಾವ್, ಸೀರಿಯಸ್ ಆಗಿ ಹೇಳ್ತೀನಿ, ತುಂಬಾ ಕಷ್ಟಪಟ್ಟು ಅನ್ನೋದಕ್ಕಿಂತ ಕ್ಯಾಮ್ರಾಮನ್ ಈ ತರ ವರ್ಕ್ ಕನ್ನಡಕ್ಕೆ ಬೇಕಿತ್ತು. ಅದನ್ನ ಕ್ಯಾಮ್ರಾಮನ್ ಒಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ ತಗೊಂಡೋಗಿದ್ದಾರೆ. ಸೂಪರ್ ಆಗಿದೆ ಮ್ಯಾಕ್ಸ್. ಫಸ್ಟ್ ಹಾಫ್ ಇಷ್ಟೊಂದು ಚೆನ್ನಾಗಿದೆ, ಸೆಕೆಂಡ್ ಹಾಫ್ ನೋಡಬೇಕು. ತುಂಬಾ ಅಂದ್ರೆ ತುಂಬಾ ಕ್ಯೂರಿಯಾಸಿಟಿ ಇದೆ. ಕನ್ನಡ ಚಿತ್ರರಂಗದಲ್ಲಿ ಇಂಥ ಸಿನಿಮಾಗಳು ಬರಬೇಕು. ಸುದೀಪ್ ಅಂತ ನಟ, ಅದ್ಭುತವಾದಂಥ ನಟ, ಒಂದು ಕ್ರಿಯೇಟಿವಿಟಿ
ಸೃಜನಾತ್ಮಕವಾಗಿ ತೆಗೆದಿದ್ದಾರೆ. ಎಂಥ ಅದ್ಭುತವಾದ ಸಿನಿಮಾ. ಇಂಥ ಸಿನಿಮಾ ನಾನು ಯಾವತ್ತೂ ಇಂದು ಇತಿಹಾಸದಲ್ಲಿ ಇದೊಂದು ಇತಿಹಾಸದ ಪುಟಗಳಲ್ಲಿ ಇವತ್ತು ಸುದೀಪ್ ಒಂದು ಚಿತ್ರ ಒಂದು ಮೂಡುತ್ತೆ ಅಂತ ನನ್ನ ಅಭಿಪ್ರಾಯ. ಒಂದು ಅದ್ಭುತವಾದಂಥ ಚಿತ್ರವನ್ನು ಕೊಟ್ಟಿದ್ದಾರೆ ಸುದೀಪ್ ಅವ್ರಿಗೆ. ಚಿತ್ರ ಸರ್, ದಯವಿಟ್ಟು ಕನ್ನಡ ಎಲ್ಲ ಪ್ರೇಕ್ಷಕರು ಬಂದು ಈ ಒಂದು ಚಿತ್ರಮಂದಿರದಲ್ಲಿ ಕನ್ನಡ ಚಿತ್ರವನ್ನು ನೋಡಬೇಕು ಅಂತ ನಾನಂತೂ ವಿನಂತಿ ಮಾಡ್ಕೊಳ್ತೀನಿ. ಒಂದು ಅದ್ಭುತವಾದಂಥ ಚಿತ್ರವನ್ನು ಕೊಟ್ಟಂತಹ ಸುದೀಪ್ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್.